2026 ಹಾಗೂ 27ರ ವರ್ಷವನ್ನು ರಜತ ವರ್ಷವಾಗಿ ಆಚರಿಸುತ್ತೇವೆ. ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಫಕೀರಪ್ಪ ಹೆಬ್ಸೂರ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆ ಮೇ 16, 2002ರಂದು ಸ್ಥಾಪಿತವಾಗಿ 2027ರಂದು 25 ವರ್ಷ ತುಂಬುವ ಈ ಸಂದರ್ಭದಲ್ಲಿ ಜೂನ್ 7, 2026ರಂದು ಜನಪದ ಕಲಾ ತಂಡದಿಂದ ಮನರಂಜನೆ ಹಾಗೂ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ ಗದಗ ನಗರದ ಬಯಲು ಆಂಜನೇಯ ದೇವಸ್ಥಾನದಲ್ಲಿ ಸಾಯಂಕಾಲ 6 ಗಂಟೆ ಸಮಯಕ್ಕೆ ನಡೆಸಲಿದ್ದೇವೆ. ನಮ್ಮ ಸಂಸ್ಥೆ ಸ್ಥಾಪಿತವಾದಾಗಿನಿಂದ ಎಲ್ಲ ಜಾತಿ ಧರ್ಮದವರಿಗೂ ಒಂದೇ ಎಂದು ತಿಳಿದುಕೊಂಡು ಕೋಮು ಸೌಹಾರ್ದತೆಯಿಂದ ನಡೆದುಕೊಂಡು ಬಂದಂತಹ ಸಂಸ್ಥೆಯಾಗಿದೆ ಹಾಗೂ ನಮ್ಮ ಕಮಿಟಿಯಲ್ಲಿಯೂ ಕೂಡ ಎಲ್ಲ ಜಾತಿಯವರನ್ನು ನಾವು ಸೇರಿಸಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರು. 7ನೇ ತಾರೀಕಿಗೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಬಯಲಾಂಜನೇಯ ಗುಡಿ ಅಥವಾ ಬೇರೆ ಕಡೆಗೆ ಒಂದು ಸಮಾರಂಭ ಏರ್ಪಡಿಸಿ ಅವರ ಮಾತನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಈ ನಾಡಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಠದ ಸ್ವಾಮಿಗಳಾದ ಗವಿಸಿದ್ದ ಸ್ವಾಮಿಗಳು ಪಟ್ಟಾಭಿಷೇಕವಾದ ನಂತರ ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿ ಎಲ್ಲ ದಿಶೆಯಲ್ಲಿ ಆ ಸಂಸ್ಥೆಯನ್ನ ಉದ್ಧಾರ ಮಾಡಿದ್ದಾರೆ ಮತ್ತು ಜನಪ್ರಿಯರಾಗಿದ್ದಾರೆ. ಅವರ ಮಾತನ್ನ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅವರು ಅತಿ ಸರಳವಾಗಿ ನೀತಿ ಪಾಠವನ್ನ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ಉತ್ಸಾಹಿಗಳಾಗಬೇಕು. ಹೀಗಾಗಿ ಅವರ ಸಾನ್ನಿಧ್ಯದಲ್ಲಿ ಬಹಳಷ್ಟು ಜನ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಕಾಳಿದಾಸ ಸಂಸ್ಥೆಯ ಸಾಧನೆಯನ್ನ ಎಲ್ಲರೂ ಪರಿಚಯ ಮಾಡಿಕೊಳ್ಬೇಕು ಉದ್ದೇಶದಿಂದ ಈ ಪತ್ರಿಕಾ ಇದನ್ನ ಕರೆದಿದ್ದು ನಾವು. ನಿಮ್ಮ ಮೂಲಕ ಈ ಸಂಸ್ಥೆಯ ಸಾಧನೆಯನ್ನೇ ನೀವು ಬಹಿರಂಗಪಡಿಸಬೇಕು. ಸ್ವಾಮೀಜಿಗಳು ಬಂದಾಗ ಬಹಳಷ್ಟು ಜನ ಇಲ್ಲಿ ಸೇರಿ ಅವರ ನೀತಿಯನ್ನ ಮಾತನ್ನ ಕೇಳಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮಗೆಲ್ಲ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಂಸ್ಥೆಯ ಕಾಳಿದಾಸ ಸಂಸ್ಥೆಯ ಮೂಲ ಉದ್ದೇಶ ಶಿಕ್ಷಣ ಮತ್ತು ಇದರಲ್ಲಿ ಕ್ರಾಂತಿಯನ್ನು ಮಾಡಬೇಕು, ಜನರಿಗೆ ಉಪಕಾರ ಮಾಡಬೇಕು ಅಂತ ಇದೆ. ಕೌಶಲ್ಯ ಅಭಿವೃದ್ಧಿ ಇರಬಹುದು, ಹಾಸ್ಟೆಲ್ ಇರಬಹುದು, ಈಗ ಅನೇಕ ಕಾರ್ಯಕ್ರಮ ಇಟ್ಕೊಂಡಿದೆ. ಈಗಾಗಲೇ ಆ ದಿಶೆಯಲ್ಲಿ ನಡೀತಾ ಇದೆ. ಹೈಸ್ಕೂಲ್ ಮಾಡ್ತಾ ಇದೆ, ಮಾಡ್ತಾ ಇದೆ, ITI ಕಾಲೇಜ್ ಮಾಡಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕಂತ ಅದರ ಉದ್ದೇಶ ಇದೆ. ಅದಕ್ಕೆ ನಾವೆಲ್ಲ ಕೈಗೂಡೋಣ ಅಂತ ನಾವೆಲ್ಲ ಸೇರಿದ್ದೇವೆ. ಈ ಹಿಂದೆ ನಮ್ಮ ಎಲ್ಲ ಶರಣರು ಕೂಡ ಹೇಳಿದ್ದಾರೆ, ನಾವು ಹುಟ್ಟುತ್ತಲೇ ಮನುಷ್ಯರು ಎಲ್ಲರೂ